ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ತುಳಸಿ ಗಿಡವನ್ನು ಬೆಳೆಸ್ಕೊಂಡಿರ್ತೀವಿ. ತುಳಸಿ ಗಿಡ ಬೆಳೆಸೋ ವಿಧಾನದ ಬಗ್ಗೆ, ಇದರ ಮೇಂಟೆನೆನ್ಸ್ ಬಗ್ಗೆ ಕೆಲವು ವಿಡಿಯೋಗಳನ್ನು ನಾನು ಈಗಾಗಲೇ ಬಿಟ್ಟಿದ್ದೀನಿ. ಅನೇಕ ನೋಡುಗರು ಈ ತುಳಸಿ ಗಿಡದ ಎಲೆಗಳ ಮೇಲೆ ಬಿಳಿ ಬಣ್ಣದ ಪುಡಿ ಬಂದು ಕೂರ್ತಾ ಇದೆ, ಎಲೆಗಳೆಲ್ಲ ಹಾಳಾಗ್ತಾ ಇದ್ದಾವೆ, ಇದನ್ನು ಹೇಗೆ ತಡೆಯೋದು ಅಂತ ಕೇಳ್ತಾ ಇದ್ದರು. ಇದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಬಿಳಿ ಬಣ್ಣದ ಪುಡಿ ಅಂದರೆ ಏನು, ಗಿಡವನ್ನು ಇದರಿಂದ ನಾವು ಹೇಗೆ ರಕ್ಷಿಸ್ಬೋದು, ಇವೆಲ್ಲ ವಿಷಯಗಳನ್ನು ವಿವರವಾಗಿ ತಿಳಿಸ್ತೀನಿ. ಇದನ್ನು ತಡೆಯೋಕ್ಕೆ ಅಂತಲೇ 5 ಪರಿಣಾಮಕಾರಿಯಾದ ಕ್ರಮಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ತುಳಸಿ ಗಿಡ ಚೆನ್ನಾಗಿ ಬೆಳೀತಾ ಇರುವಾಗಲೇ ಬೂದು ಅಥವಾ ಬಿಳಿ ಬಣ್ಣದ ಪುಡಿ ಗಿಡದ ಎಲೆಗಳ ಮೇಲೆ ಕಲೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲೆಗಳು ಸಹ ಹಾಳಾಗೋದಕ್ಕೆ ಶುರುವಾಗ್ತವೆ. ಹಾಗಾದರೆ ಈ ಬಿಳಿ ಬಣ್ಣದ ಪುಡಿ ಯಾವುದು, ಎಲ್ಲಿಂದ ಬಂತು, ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಅತ್ಯಂತ ಪರಿಣಾಮಕಾರಿಯಾದ 5 ಕ್ರಮಗಳು ಯಾವ್ಯಾವು, ಇವೆಲ್ಲವನ್ನು ನಾನು ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ತುಳಸಿ ಎಲೆಯ ಮೇಲೆ ಬಿಳಿ ಅಥವಾ ಬೂದು ಬಣ್ಣದ ಪುಡಿ ಬೆಳೆಯೋದಕ್ಕೆ ಕಾರಣ ಓಯಿಡಿಯಂ ಓಸಿಮಿ ಅನ್ನೋ ಒಂದು ಫಂಗಸ್. ಇದನ್ನು ಪೌಡ್ರಿ ಮಿಲ್ಡ್ಯೂ ಡಿಸೀಸ್ ಅಂತ ಕರೀತಾರೆ. ಇದು ಎಲೆಗಳ ಮೇಲ್ಭಾಗದಲ್ಲಿ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ, ನಂತರ ಪೂರ್ಣ ಗಿಡವನ್ನು ಆವರಿಸ್ಕೊಂಡು ಬಿಡುತ್ತೆ. ಇದರ ತೀವ್ರತೆ ಎಷ್ಟಿರುತ್ತೆ ಅಂತಂದರೆ ಗಿಡಕ್ಕೆ MAP ಅಂದರೆ ಮಾರ್ಫೊಲಾಜಿಕಲ್, ಅನಟಾಮಿಕಲ್ ಆ್ಯಂಡ್ ಫಿಸಿಯೋಲಾಜಿಕಲ್ ಡ್ಯಾಮೇಜಸನ್ನು ಉಂಟು ಮಾಡುತ್ತೆ. ಕೊನೆಯಲ್ಲಿ ಗಿಡ ಸಾಯುವಂಥ ಪರಿಸ್ಥಿತಿ ಉಂಟಾಗುತ್ತೆ. ತುಳಸಿ ಮಾತ್ರ ಅಲ್ಲ, ಬೇರೆ ಹಲವಾರು ಗಿಡಗಳಿಗೂ ಸಹ ಈ ಪೌಡ್ರಿ ಮಿಲ್ಡ್ಯೂ ರೋಗ ಬರುತ್ತೆ. ಆರಂಭದಲ್ಲಿ ಎಲೆಗಳ ಮೇಲೆ ಕೆಲವು ಸ್ಪೋರ್ಸ್ಗಳನ್ನು ನಾವು ಕಾಣಬಹುದು. ನಂತರದಲ್ಲಿ ಬಹಳ ಕ್ವಿಕ್ಕಾಗಿ ಗಿಡದ ಎಲ್ಲ ಎಲೆಗಳಿಗೂ ಸಹ ಇದು ಸ್ಪ್ರೆಡ್ ಆಗುತ್ತೆ. ಫಂಗಸ್ನ ದಪ್ಪ ಲೇಯರ್ ಎಲೆಗಳ ಮೇಲೆ ಹರಡಿಕೊಳ್ಳುತ್ತೆ. ಇದರಿಂದ ಗಿಡಗಳಿಗೆ ಫೋಟೋಸಿಂಥಸಿಸ್ ಕ್ರಿಯೆಯಲ್ಲಿ ತೊಂದರೆ ಉಂಟಾಗುತ್ತೆ, ಗಿಡಗಳು ಬಾಡೋದಕ್ಕೆ ಪ್ರಾರಂಭ ಆಗ್ತವೆ. ಸ್ನೇಹಿತರೆ, ತುಳಸಿಯ ಈ ಪೌಡ್ರಿ ಮಿಲ್ಡ್ಯೂ ಕಾಯಿಲೆಯನ್ನು ದೂರ ಮಾಡೋದಕ್ಕೆ ನಾನು ಅತ್ಯಂತ ಪರಿಣಾಮಕಾರಿಯಾದ 5 ರೆಮಿಡಿಗಳನ್ನ ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ. ಇದರಲ್ಲಿ ನೀವು ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಯಾವುದನ್ನು ಬೇಕಾದರೂ ಆಯ್ಕೆ ಮಾಡ್ಕೊಳ್ಬಹುದು. ಮೊದಲಿಗೆ ಮಿಲ್ಕ್ ಸ್ಪ್ರೇ ಅಂದರೆ ಹಾಲನ್ನು ಎಲೆಗಳ ಮೇಲೆ ಸ್ಪ್ರೇ ಮಾಡೋದು. ಇದಕ್ಕೆ ನೀವು ಏನು ಮಾಡಬೇಕು ಅಂದರೆ ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿ ಎಲೆಗಳ ಮೇಲೆ ಸ್ಪ್ರೇ ಮಾಡಬೇಕು. ಇದಕ್ಕಾಗಿ 40% ಹಾಲು ಮತ್ತು 60% ನೀರನ್ನು ಮಿಕ್ಸ್ ಮಾಡಬೇಕು. ಇಲ್ಲಿ ನಾನು 1 ಗ್ಲಾಸ್ ಹಾಲಿಗೆ 1.5 ಗ್ಲಾಸ್ ನೀರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಅಂದರೆ ಈ ಮಿಲ್ಕ್ ಸ್ಪ್ರೇ ಏನಿದೆಯಲ್ಲ, ಅತ್ಯಂತ ಪರಿಣಾಮಕಾರಿಯಾದ ಅಂದರೆ ಎಫೆಕ್ಟಿವ್ ಹೋಮ್ ರೆಮಿಡಿ ಅಂತ ಅನ್ಬಹುದು. ಹೀಗೆ ನೀವು ಇದನ್ನು ವಾರಕ್ಕೆ ಒಮ್ಮೆ ಮಾಡಿದರೂ ಸಾಕು, ಈ ಪೌಡ್ರಿ ಮಿಲ್ಡ್ಯೂ ಕಾಯಿಲೆಯಿಂದ ತುಳಸಿ ಗಿಡವನ್ನು ಬಚಾವ್ ಮಾಡಬಹುದು. ಇನ್ನು 2ನೇ ಕ್ರಮದಲ್ಲಿ ನಾನಿಲ್ಲಿ ತಗೊಳ್ತಾ ಇರೋದು ಪೊಟ್ಯಾಷಿಯಂ ಬೈಕಾರ್ಬೊನೇಟ್. ಇದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ಅಥವಾ ಹತ್ತಿರದ ಯಾವುದಾದ್ರು ಕೆಮಿಕಲ್ ಶಾಪ್ನಲ್ಲೂ ಸಿಗುತ್ತೆ ನಿಮಗೆ. ಇಲ್ಲಿ 3 ಲೀಟರ್ ನೀರಿಗೆ 1 ಟೇಬಲ್ ಸ್ಪೂನ್ ಪೊಟ್ಯಾಷಿಯಂ ಬೈಕಾರ್ಬೊನೇಟನ್ನು ಆ್ಯಡ್ ಮಾಡಬೇಕು. ನಾನಿಲ್ಲಿ ಕಡಿಮೆ ನೀರನ್ನು ತಗೊಳ್ತಿರೋದ್ರಿಂದ ಅರ್ಧ ಸ್ಪೂನಷ್ಟು ಪೊಟ್ಯಾಷಿಯಂ ಬೈಕಾರ್ಬೊನೇಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೀವೇನು ಮಾಡಬೇಕು, ಒಂದು 10 ಡ್ರಾಪ್ಸ್ ಲಿಕ್ವಿಡ್ ಸೋಪ್ ಅಥವಾ ನೀವು ಹ್ಯಾಂಡ್ ವಾಶನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಹೀಗೆ ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡಿದಂತಹ ಈ ಸೊಲ್ಯೂಷನನ್ನು ತುಳಸಿ ಗಿಡದ ಎಲೆಗಳು ಹಾಗೂ ಕಾಂಡದ ಭಾಗಕ್ಕೆ ಸ್ಪ್ರೇ ಮಾಡಬೇಕು. ಇದನ್ನು ಸಹ ನೀವು ವಾರಕ್ಕೆ ಒಮ್ಮೆ ಮಾಡಿದರೂ ಸಾಕು. ಇನ್ನು 3ನೇ ಕ್ರಮದಲ್ಲಿ ನಾನಿಲ್ಲಿ ತಗೊಳ್ತಾ ಇರೋದು 1 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ನಿಮಗೆ ಎಲ್ಲ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ. 1 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾವನ್ನು 3 ಲೀಟರ್ ನೀರಿಗೆ ಮಿಕ್ಸ್ ಮಾಡಬೇಕು. ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ನೀರಿದ್ದರಿಂದ ನಾನು ಅರ್ಧ ಸ್ಪೂನ್ ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ಇದಕ್ಕೆ ಒಂದು 10 ಡ್ರಾಪ್ಸ್ನಷ್ಟು ಲಿಕ್ವಿಡ್ ಸೋಪ್ ಅಥವಾ ಹ್ಯಾಂಡ್ ವಾಶನ್ನು ಸೇರಿಸಬೇಕು. ಹೀಗೆ ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ನಾನು ಮೊದಲೇ ಹೇಳ್ದಂಗೆ ಗಿಡದ ಎಲೆಗಳಿಗೆ ಮತ್ತು ಕಾಂಡದ ಭಾಗಗಳಿಗೆ ಇದನ್ನು ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಎಲೆಗಳ ಮೇಲ್ಭಾಗ ಮತ್ತು ಕೆಳಭಾಗ ಎರಡೂ ಭಾಗಗಳಿಗೆ ನೀವು ಇದನ್ನು ಸ್ಪ್ರೇ ಮಾಡಬೇಕು. ಇನ್ನು 4ನೇ ಕ್ರಮದಲ್ಲಿ ನಾನಿಲ್ಲಿ ತಗೊಳ್ತಾ ಇರೋದು ಆ್ಯಪಲ್ ಸಿಡಾರ್ ವೆನಿಗಾರ್. ಇದು ನಿಮಗೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ, ಮಾಲ್ಗಳಲ್ಲಿ, ಆನ್ಲೈನಲ್ಲೂ ಕೂಡ ನಿಮಗೆ ಇದು ಸಿಗುತ್ತೆ. ಕೆಲವರ ಮನೆಗಳಲ್ಲೂ ಕೂಡ ಇಟ್ಕೊಂಡಿರ್ತೀರ. ಇದರ 2 ಟೇಬಲ್ ಸ್ಪೂನ್ ಆ್ಯಪಲ್ ಸಿಡಾರ್ ವೆನಿಗಾರನ್ನು 1 ಲೀಟರ್ ನೀರಿಗೆ ನೀವು ಮಿಕ್ಸ್ ಮಾಡಬೇಕು. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, 2 ಟೇಬಲ್ ಸ್ಪೂನ್ ಆ್ಯಪಲ್ ಸಿಡಾರ್ ವೆನಿಗಾರನ್ನ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು. ನಂತರ ಗಿಡಗಳಿಗೆ ಇದನ್ನು ಸ್ಪ್ರೇ ಮಾಡಬೇಕು. ಎಲೆಗಳ ಭಾಗ ಮತ್ತು ಕಾಂಡದ ಭಾಗಗಳಿಗೆ ಇದನ್ನು ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಇದನ್ನು ನೀವು 4 ದಿನಗಳಿಗೆ ಒಮ್ಮೆ ರಿಪೀಟ್ ಮಾಡೋದು ಒಳ್ಳೆಯದು. ಈ ಪೌಡ್ರಿ ಮಿಲ್ಡ್ಯೂ ಕಾಯಿಲೆಗೆ ಅತ್ಯಂತ ಪರಿಣಾಮಕಾರಿಯಾದ ರೆಮಿಡಿ ಅಂತ ನಾವು ಇದನ್ನು ಹೇಳಬಹುದು.
ಸ್ನೇಹಿತರೆ, ಈಗ ಇನ್ನೊಂದು ಅತ್ಯಂತ ಪರಿಣಾಮಕಾರಿಯಾದ ಕ್ರಮವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದಕ್ಕಾಗಿ ನೀವು ಏನು ಮಾಡಬೇಕು, ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ತಗೊಂಡು ಅದರ ರಸವನ್ನು 1 ಲೀಟರ್ ನೀರಿಗೆ ಸೇರಿಸಬೇಕು. ಇದಕ್ಕೆ ನೀವು ಸುಮಾರು 1 ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಸೇರಿಸಬೇಕು. ಹೀಗೆ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಪೌಡ್ರಿ ಮಿಲ್ಡ್ಯೂ ಬಂದಿರುವಂಥ ತುಳಸಿ ಗಿಡಕ್ಕೆ ಇದನ್ನ ಚೆನ್ನಾಗಿ ಸ್ಪ್ರೇ ಮಾಡಬೇಕು, ಎಲೆಗಳು ಮತ್ತು ಕಾಂಡದ ಭಾಗಕ್ಕೆ. ಹೀಗೆ ಮಾಡೋದ್ರಿಂದ ಕೂಡ ಈ ಪೌಡ್ರಿ ಮಿಲ್ಡ್ಯೂ ಕಾಯಿಲೆಯನ್ನು ನಾವು ತುಳಸಿ ಗಿಡದಿಂದ ದೂರ ಮಾಡ್ಬೋದು. ಸ್ನೇಹಿತರೆ, ಈ 5 ಕ್ರಮಗಳೇ ಅಲ್ಲದೆ ನಾವು ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಏನಂತ ಅಂದರೆ, ಹೆಚ್ಚಿನ ತೇವಾಂಶ ಹಾಗೂ ಓವರ್ ವಾಟರಿಂಗ್, ಅಂದರೆ ಅಗತ್ಯಕ್ಕಿಂತ ಹೆಚ್ಚಿಗೆ ನೀರನ್ನು ನಾವು ಹಾಕಬಾರ್ದು. ಇದರಿಂದ ಈ ಪೌಡ್ರಿ ಮಿಲ್ಡ್ಯೂ ಸ್ಪೋರ್ಟ್ಸ್ಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಓವರ್ ವಾಟರಿಂಗನ್ನು ನಾವು ಅವಾಯ್ಡ್ ಮಾಡಬೇಕು. ಆಮೇಲೆ ನೆರಳಿನಲ್ಲಿ ಗಿಡವೇನಾದರೂ ಇದ್ದರೆ ಈ ಫಂಗಸ್ನ ಬೆಳವಣಿಗೆ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ಗಿಡಗಳನ್ನು ಆದಷ್ಟು ಬಿಸಿಲಿನಲ್ಲಿ ಇಡಿ, ಚೆನ್ನಾಗಿ ಗಾಳಿ ಬೀಸುವಂತಹ ಸ್ಥಳದಲ್ಲಿ ಇಡಿ. ಆಮೇಲೆ ಸ್ಲೋ ರಿಲೀಸ್ ಗೊಬ್ಬರಗಳನ್ನು ಮಾತ್ರ ನೀವು ಗಿಡಗಳಿಗೆ ಉಪಯೋಗಿಸಬೇಕಾಗತ್ತೆ. ಈ ಪೌಡ್ರಿ ಮಿಲ್ಡ್ಯೂ ಸಿಂಪ್ಟಮ್ಸ್ ಸ್ಟಾರ್ಟ್ ಆದ ತಕ್ಷಣ ನೀಮ್ ಆಯಿಲನ್ನು ಸ್ಪ್ರೇ ಮಾಡೋದ್ರಿಂದ ಕೂಡ ನಾವು ಈ ಕಾಯಿಲೆಯನ್ನು ಅವಾಯ್ಡ್ ಮಾಡಬಹುದು. ಈ ಪೌಡ್ರಿ ಮಿಲ್ಡ್ಯೂ ಎಲೆಗಳ ಮೇಲೆ ಕಂಡ ತಕ್ಷಣ ಇಂತಹ ಇನ್ಫೆಕ್ಟೆಡ್ ಎಲೆಗಳನ್ನು ನೀವು ಕಿತ್ತು ತೆಗಿಬೇಕಾಗತ್ತೆ. ಈ ಎಲೆಗಳನ್ನು ಆಮೇಲೆ ದೂರದಲ್ಲಿ ನಾಶ ಮಾಡಬೇಕು. ಇದರಿಂದ ಫಂಗಸ್ ಬೇರೆ ಬೇರೆ ಎಲೆಗಳಿಗೆ ಹಬ್ಬುವುದನ್ನು ನಾವು ತಡೆಯಬಹುದು. ಸ್ನೇಹಿತರೆ, ಇಷ್ಟೆಲ್ಲ ಕ್ರಮಗಳನ್ನು ನಾವು ಫಾಲೋ ಮಾಡಿದರೆ ಖಂಡಿತವಾಗಿಯೂ ತುಳಸಿ ಗಿಡಕ್ಕೆ ಬರುವಂಥ ಈ ಪೌಡ್ರಿ ಮಿಲ್ಡ್ಯೂ ಕಾಯಿಲೆಯನ್ನು ದೂರ ಮಾಡಬಹುದು. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.